ಮಾಡ್ತೀನಪ್ಪ, ನೀನ್ ಇದು ಕೆಲಸ ಮಾಡುವಂತ ಮನೆ ಕೆಲಸಗಳನ್ನ ನೀವು ವಹಿಸ್ಕೊಳ್ಳೋದು, ದಟ್ ಈಸ್ ಆಲ್ಸೋ ಕಾಂಟ್ರಿಬ್ಯೂಷನ್ ಫಾರ್ ಯುವರ್ ಫ್ಯಾಮಿಲಿ. ನನ್ನ ಅಮ್ಮನ ಫ್ರೀ ಮಾಡ್ತೀರಾ, ಅಮ್ಮ ಫ್ರೀ ಆದ್ರೆ ಅದನ್ನ ಅವಳ ಮೈಂಡ್ ಫ್ರೀ ಆದ್ರೆ ಇಡೀ ಫ್ಯಾಮಿಲಿ ಫ್ರೀ ಇರುತ್ತೆ. ಅಪ್ಪನ್ ಫ್ರೀ ಆದ್ರೆ ಅಪ್ಪನ್ ಬಿಸ್ನೆಸ್ ಜೊತೆಗೆ ಎಂಟ್ರಿ ಆಗ್ಬೋದು ನೀವು. ಅಂದ್ರೆ ಏನು, ಮನೆ ಕೆಲಸಗಳಲ್ಲಿ ನೀವು ಕಾಂಟ್ರಿಬ್ಯೂಷನ್ ಮಾಡೋದಿದೆಯಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮನೆ ಕೆಲಸಗಳು, ಮನೆ ಜವಾಬ್ದಾರಿಗಳನ್ನ ತಗೊಳ್ಳೋದ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನನ್ ಟೈಮ್ ಆಯ್ತು, ಸ್ಕೂಲಿಗೆ ಹೋಗ್ಬೇಕು, ಅದು ಹೋಗ್ಬೇಕು, ಇದು ಹೋಗ್ಬೇಕು, ಓಕೆ ನೀನ್ ಅದೆಲ್ಲ ಮಾಡು, ಬಟ್ ಸ್ಟಿಲ್ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ತಗೊಳಪ್ಪ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ತಗೋ. ಎಲ್ಲಾ ಕೆಲಸ ಅವಳೇ ಮಾಡ್ಬೇಕಾ? ಅಲ್ಲ, ಹಂಗಂದ್ರೆ ಏನ್ ಮಾಡ್ಬೇಕು ಹರ್ಷದ್, ನೀನು ಕೆಲಸ ಕಾರ್ಯಗಳನ್ನ ತಗೋಬೇಕು, ನೀ ಅದನ್ನ ಮಾಡ್ಬೇಕು. ನಿನ್ನ ಕುಟುಂಬ ಪಟ್ಟ ಕೆಲಸಗಳನ್ನ, ನಿಮ್ ಮನೆ ಕೆಲಸಗಳನ್ನ, ನಿಮ್ ಕುಟುಂಬದ ಕೆಲಸಗಳನ್ನ, ಅಮ್ಮನಿಗೆ ಹೆಲ್ಪ್ ಮಾಡೋದನ್ನ, ಅಪ್ಪನಿಗೆ ಹೆಲ್ಪ್ ಮಾಡೋದನ್ನ, ಮನೆ ನೀಟಾಗಿ ಇಟ್ಕೊಳ್ಳೋದನ್ನ, ಅಡಿಗೆಗೆ ಹೆಲ್ಪ್ ಮಾಡೋದನ್ನ, ತಂಗಿನ ರೆಡಿ ಮಾಡೋದನ್ನ, ತಮ್ಮನ್ ರೆಡಿ ಮಾಡೋದನ್ನ, ಕಸ ಗುಡ್ಸೋದನ್ನ, ನೆಲ ಒರೆಸೋದನ್ನ, ಬಟ್ಟೆ ಮಡ್ಚೋದನ್ನ, ಇದನ್ನೆಲ್ಲ ಸಣ್ಣ ಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ ನ ನೀವು 13-14 ವರ್ಷಕ್ಕೆ ನೀವು ತಗೋಬೇಕು. ಯಾಕೆಂದ್ರೆ ದಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಯುವರ್ ಫ್ಯಾಮಿಲಿ. ದೆನ್ ಓನ್ಲಿ ಯುವರ್ ಫ್ಯಾಮಿಲಿ ವಿಲ್ ಗ್ರೋ. ಅವ ಒಳಗಡೆ ಇಬ್ರೇ ಕಷ್ಟ ಪಡಕತ್ತಾರೆ, ಯಾರವರು? ಅಪ್ಪ ಅಮ್ಮ. ಅವರಿಬ್ರು ಸಾಕಾಗ್ಬಿಟ್ಟಾರೆ, ಇವರಿಬ್ರು ಕಷ್ಟಪಟ್ಟು ಸಾಕಾಗ್ಬಿಟ್ಟಾರೆ ಆಲ್ರೆಡಿ. ಉಫ್ ಅಂತಾರೆ, ಕೆಲ್ಸದಿಂದ ಬಂದ್ಮೇಲೆ ಉಫ್ ಅಂತಾರೆ, ಸಾಕಾಗ್ಬಿಟ್ರೆ. ಅಮ್ಮನು ಕೂಡ ಮಾಡಿ ಮಾಡಿ ಸಾಕಾಗ್ಬಿಟ್ಟಿರ್ತಾರೆ, ರಾತ್ರಿ 11 ಹೋಗ್ಬಿಡ್ತಾರೆ, ಅಂಬಾ ಸಾಕು ಅಂದಿರ್ತಾರೆ. ಇವಾಗ ವಾಪಸ್ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಾಗಾದ್ರೆ ಆ ರೆಸ್ಪಾನ್ಸಿಬಿಲಿಟೀಸ್ ನ ನೀವ್ ಈಗ ಸದ್ಯಕ್ಕೆ ತಗೋಬಹುದು. ಅರ್ನಿಂಗ್ ಮಾಡಿ ದೆನ್ ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡೋದಿಲ್ಲ, ಹಣ ಕಾಂಟ್ರಿಬ್ಯೂಟ್ ಮಾಡಿ ಅದು ಲೇಟರ್. 21 ವರ್ಷ ಆದ್ಮೇಲೆ ನೀನು ಜಾಬ್ ಮಾಡಿ ಅರ್ನಿಂಗ್ ಮಾಡಿ ದೆನ್ ಫ್ಯಾಮಿಲಿಗೆ ಬೆಸ್ಟ್ ಕಾಂಟ್ರಿಬ್ಯೂಟ್ ಮಾಡು, ಅದು ಲೇಟರ್. ಅವಾಗ ನೀನ್ ಕಂಪ್ಲೀಟ್ ಫ್ರೀ ಮಾಡ್ಬೋದು. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ಅರ್ನಿಂಗ್ ಮಾಡಿದ್ರೆ, ಜಾಬ್ ತಂದಿಟ್ಟು ಕೆಲಸದವ್ರನ್ನೆಲ್ಲ ಇಟ್ಬಿಟ್ಟು ನೀನು